ಜಿಲ್ಲಾ ಬಿಜೆಪಿ ಅಧ್ಯಕ್ಷರಿಗೆ ರಾಜ್ಯಾಧ್ಯಕ್ಷ ಅಂತ ಮಾಡಿದರೆ ಆ ಒಂದು ದಿಸೆಯಲ್ಲಿ ಇವತ್ತು ಈ ಕೆಲಸ ನಡೀತಾ ಇರೋದು. ಇದು ಸಂಘಟನಾ ಪರ್ವ ವಿಜೇಂದ್ರಣ್ಣ ಮಾಡಿರೋದಲ್ಲ, ಕೇಂದ್ರದಿಂದ ಆಗಿರೋದು, ಭಾರತೀಯ ಜನತಾ ಪಕ್ಷದ ಕೇಂದ್ರದಿಂದ. ಆ ಸಂಘಟನಾ ಪರ್ವ ಅಡಿಯಲ್ಲಿ ಚುನಾವಣೆ, ಆಂತರಿಕ ಚುನಾವಣೆಯಾಗಿ ಇವತ್ತು ನಾನು ಆಯ್ಕೆ ಆಗಿರೋದು. ಒಬ್ಬ ವ್ಯಕ್ತಿಯಿಂದ ಇಲ್ಲಿ ಚುನಾಯಿತರಾಗಕ್ಕಾಗಲ್ಲ. ನಮ್ಮೆಲ್ಲ ಪಕ್ಷದ ವರಿಷ್ಠರು ತೀರ್ಮಾನ ತಗೊಂಡು ನನ್ನ ಚುನಾಯಿತರಾಗಿ ಮಾಡಿದ್ದಾರೆ. ಅದಕ್ಕೆ ನಾನು ಭಾರತೀಯ ಜನತಾ ಪಕ್ಷದ ಪರ ಇರ್ತೀನಿ. ಜಿಲ್ಲೆಯಲ್ಲಿ ಈಗ ಸಾಕಷ್ಟು ಗುಂಪುಗಾರಿಕೆಗಳಿದ್ದಾವೆ, ಸಂಘಟನೆ ಕೊರತೆ ಇದೆ, ಸೊ ಮುಖಂಡರ ಕೊರತೆ ಇದೆ. ಇದನ್ನೆಲ್ಲ ಯಾವ ರೀತಿ ನಿಭಾಯಿಸಿದೆ ಅಂತ ಖಂಡಿತವಾಗಿ ಪ್ರತಿ ತಾಲೂಕಲ್ಲೂ ಸಹ 2 ಗುಂಪು 3 ಗುಂಪು ಇರೋದೇ ಕಡಿಮೆ. ಬೆಳವಣಿಗೆ ಎಷ್ಟಿರುವಂಥದ್ದು ನೀವು ಅದರಲ್ಲೂ ಸಹ ಗುಂಪುಗಾರಿಕೆ ಯಾವ ರೀತಿ ನಿಭಾಯಿಸಿ ಮಾಡ್ತೀವಿ ನೋಡಿ. ಅಷ್ಟು ಗುಂಪುಗಾರಿಕೆ ಇದ್ದರೆ ಕೂಡ ನಾವು 3 ಕ್ಷೇತ್ರದಲ್ಲಿ 6 ಸತಿ ಗೆದ್ದಿದ್ವಿ. ಮತ್ತು MP ಚುನಾವಣೆಯಲ್ಲಿ 2,11,000 ಓಟ್ ಗೆದ್ದಿದ್ವಿ. ಮತ್ತು ಈ ಬಾರಿ ಅಲಿಯನ್ಸಲ್ಲಿ ಕೂಡ ಮಲ್ಲೇಶ್ ಬಾಬು ಅವ್ರನ್ನ ಗೆಲ್ಲಿಸಿದ್ರಿ. ನಾವು ಚುನಾವಣೆ ಪಕ್ಷ ಅಂತ ಬಂದಾಗ ಭಾರತೀಯ ಜನತಾ ಪಕ್ಷ ಅಷ್ಟು ಕಟ್ಟುನಿಟ್ಟು ನಿಷ್ಠಾವಂತರು ಬೇರೆ ಎಲ್ಲಿ ಸಿಗಲ್ಲ. ಆ ಕಾರಣಕ್ಕೆ ಪಕ್ಷ ಚುನಾವಣೆ ಅಂತ ಬಂದಾಗ ನಾವೆಲ್ಲ ಒಟ್ಟಾಗಿರ್ತೀವಿ. ಎಲ್ಲರನ್ನೂ ಖಂಡಿತವಾಗಿ ನೀವು ಹೇಳಿದ್ದು ಏನು ಗುಂಪುಗಾರಿಕೆ ಅಂತಿದೆ ಅದನ್ನೆಲ್ಲರೂ ನಾನು ಅವ್ರ ಮನೆ ಮಗನಾಗಿ, ಅವ್ರ ಅಣ್ಣ ತಮ್ಮಂದ್ರಾಗಿ ಅವ್ರ ಮನ ಒಲಿಸಿ ಪಕ್ಷ ಕಟ್ತೀನಿ. ಯಾವುದೇ ಕಾರಣಕ್ಕೂ ಗುಂಪುಗಾರಿಕೆಗೆ ತಲೆ ಕೊಡಲ್ಲ. ಎಷ್ಟೇ ಗುಂಪುಗಾರಿಕೆ ಇದ್ರೂ ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ, ಎಷ್ಟೇ ಆದ ಅವ್ರ ಕೈ ಕಾಲನ ಹಿಡಿದು ಪಕ್ಷಕ್ಕೆ ಕೆಲಸ ಮಾಡೋಂಗೆ ಎಲ್ಲರೂ ಒಟ್ಟಾಗಿ ಹೋಗೋಂಗೆ ಕೆಲಸ ಮಾಡ್ತೀನಿ. ಇದು ಭಾರತ ಮಾತೆ ಮೇಲೆ ಆಣೆ.